ಇನ್ನು ಬೆಳಗಾವಿಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 15/3/2002. 15/3/2002. ಟೈಮು ಸಾಯಂಕಾಲ 8:20. ಓಕೆ, ಏನು ಪ್ರಶ್ನೆ ಇದೆ? ನೌಕರಿ ಬಗ್ಗೆ ಕೇಳಬೇಕು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಬಸವರಾಜ್ ನಮಸ್ಕಾರ. 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 ವೃತ್ತಿ ಬಗ್ಗೆ ಪ್ರಶ್ನೆ ಅಂತ ಹೇಳಿದ್ರಿ ಅಲ್ವಾ? ಕರ್ಮಾಧಿಪತಿ ಬುಧನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು, ಕೆಲಸ ಅನುಕೂಲ ಆಗುತ್ತೆ. ಆದರೆ ಒಂದು ತೊಡಕಿದೆ. ಕರ್ಮಾಧಿಪತಿ ಅಂದರೆ ಯಾರು ಕೆಲಸವನ್ನು ತಂದು ಕೊಡಬೇಕೋ ಆ ಅಧಿಪತಿ ನೀಚಾಭಿಲಾಷಿ, ಅಂದರೆ ನೀಚ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥವನು ಸ್ವಲ್ಪ ಬಲ ಕಡಿಮೆ ಇದೆ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ಈಗ ಶುಕ್ರ ಭಕ್ತಿ ನಡೀತಾ ಇದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಕೆಲಸ ಸಿಕ್ಬಿಡುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳನ್ನು ತೊಗೊಂಡು ಹೋಗಿ ಕೊಡಲಿ ಅವರು. ಪ್ರತಿ ಬುಧವಾರ ಹೀಗೆ 12 ಬುಧವಾರ ಮಾಡಿದ್ರೆ ಅವರಿಗೆ ಒಂದು ಕೆಲಸದಲ್ಲಿ ಒಂದು ಸ್ಥಿರತೆ, ಭದ್ರತೆ, ಬಲ ಎಲ್ಲ ಬರುತ್ತೆ. ಆ ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ 12 ರಾಶಿಗಳ ಫಲಾಫಲ ಹೇಗಿದೆ, ಇಡೀ ವಾರದ ಭವಿಷ್ಯ, ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳೀಗ ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳ ತಿಳಿದು ಹೋಗೋಣ. ಈ ವಾರದಲ್ಲಿ ನಾನಾಗಲೇ ಹೇಳಿದ ಹಾಗೆ ಸೂರ್ಯ ಹಾಗೂ ಗುರುವಿನ ಬದಲಾವಣೆ ಇದೆ, ತುಂಬ ಮುಖ್ಯವಾದ ಬದಲಾವಣೆ. ಅಲ್ಲಿ ಸೂರ್ಯ ಆತ್ಮ ಪಿತೃಪ್ರಭಾವ ನಿರುಜಾಂ ಶಕ್ತಿಂ ಶ್ರಿಯಂ ಚಿಂತೆಯೇತಂತ ಆತ್ಮಕಾರಕನಾಗಿರ್ತಕ್ಕಂಥವನು, ಬಲವನ್ನು ತಂದು ಕೊಡ್ತಕ್ಕಂಥವನು, ಪಿತೃಕಾರ್ಯ ಅಂದರೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯವನ್ನು ಉಂಟು ಮಾಡ್ತಕ್ಕಂಥವನು ಅವನು. ನಿರುಜಾಮ್ ಅಂದರೆ ರೋಗವನ್ನು ಕಳೆದು ಹಾಕ್ತಕ್ಕಂಥವನು. ಆದರೆ ಅಂಥ ಸೂರ್ಯ ಬಲಹೀನನಾಗ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಏನು ಎಚ್ಚರಿಕೆ ತಗೋಬೇಕು ಅದು ಬಹಳ ಮುಖ್ಯ. ನೋಡೋಣ ಮೇಷರಾಶಿಯವರಿಗೆ ಹೇಗಿದೆ ಈ ವಾರದ ಆದಿಯಲ್ಲಿ ಅಂತಕ್ಕಂಥದ್ದು ಗಮನಿಸೋಣ. ಮೇಷರಾಶಿಯವರಿಗೆ ಸಹೋದರಲ್ಲಿ ಸಾಮರಸ್ಯ ವಾರದ ಆದಿಯಲ್ಲಿ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಅನುಕೂಲಗಳು ಇತ್ಯಾದಿ ಅನುಕೂಲ, ಕೃಷಿಕರಿಗೆ ವಿಶೇಷ ಅನುಕೂಲ, ಬಂಧು ಮಿತ್ರರಲ್ಲಿ ಅತ್ಯಾಪ್ತತೆ, ಅದು ಚಂದ್ರ ಗುರು ಒಟ್ಟಾಗಿದ್ದಾರೆ ತೃತೀಯದಲ್ಲಿ, ತುಂಬ ಒಳ್ಳೆಯದಿದೆ. ಮಂಗಳವಾರ ಮತ್ತು ಬುಧವಾರ ಬಂತು, ತುಂಬ ಚೆನ್ನಾಗಿದೆ. ಕಾರಣ ಚಂದ್ರನ ಬಲ. ಸೂರ್ಯ ಪರಿವರ್ತನೆ ಇರೋದು 17ನೇ ತಾರೀಕು, ಅಂದರೆ ವಾರದ ಅಂತ್ಯದಲ್ಲಿ. ಹೀಗಾಗಿ ಈಗಲೇ ಕೊರಗೋ ಅವಶ್ಯಕತೆಗಳಿಲ್ಲ. ಇಂದಿನ ಬದುಕು ಮಂಕುತಿಮ್ಮ ಅಂತಾರಲ್ಲ, ಇವತ್ತಿನ ಕಥೆ ನೋಡ್ಕೊಳ್ಳೋಣಪ್ಪ, ಆಮೇಲೆ ಮುಂದಿನ ನೋಡೋಣ ಅಂತ. ಅಂತೂ ಈ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರ ಸಹಕಾರ ಚೆನ್ನಾಗಿ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ವಿದೇಶ ಚಟುವಟಿಕೆಗಳಾಗಬಹುದು, ಔಷಧ ವ್ಯಾಪಾರಗಳಾಗಬಹುದು, ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ವಾರದಾದಿಯಲ್ಲಿ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಅವನು ನೋಡಿ ಪಂಚಮಾಧಿಪತಿ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ವ್ಯಸನಕ್ಕೆ ತುತ್ತಾಗೋ ಸಾಧ್ಯತೆ, ಕಷ್ಟಗಳು ನಷ್ಟಗಳು ಎದುರಾಗುತ್ತೆ, ಬುದ್ಧಿ ಮಂದವಾಗುತ್ತೆ, ದಾಂಪತ್ಯದಲ್ಲಿ ಮನಸ್ತಾಪ, ಸ್ನೇಹಿತರು ಬಂಧುಗಳಲ್ಲಿ ಸ್ವಲ್ಪ ಚಂದ್ರನು ಕೇತು ಜೊತೆಗೆ ಸೇರಿಬಿಡ್ತಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಯಾವಾಗಿಂದ ಶುರುವಾಗುತ್ತೆ ನಿಮಗೆ ಅಂದರೆ ಶುಕ್ರವಾರದಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಶುರುವಾಗುತ್ತೆ. ಆದರೆ ಗುರು ಪರಿವರ್ತನೆಯೂ ಇದೆ ಶನಿವಾರ. ಆದರೂ ಈ ವಾರ ಸ್ವಲ್ಪ ಕೊನೆಯಲ್ಲಿ ವಾರದ ಅಂತ್ಯದಲ್ಲಿ ಸ್ವಲ್ಪ ವೀಕ್ ಆಗಿರ್ತೀರ. ವ್ಯಾಪಾರಿಗಳು ಸ್ವಲ್ಪ ತೊಂದರೆ ಆಗುತ್ತೆ. ತುಲಾರಾಶಿ ಅಂದರೆ ತಕ್ಕಡಿ ಸ್ಥಾನ, ವ್ಯಾಪಾರದಲ್ಲಿ ಏರುಪೇರಾಗುತ್ತೆ. ಬುದ್ಧಿ ಮಂದವಾಗಿ ಏನು ಕೇಳಿದ ರೇಟಿಗೆ ಕೊಟ್ಬಿಡ್ತಕ್ಕಂಥದ್ದು, ಅಥವಾ ಕೇಳಿದ್ದು ಇದಕ್ಕೆ ತರಕಾರಿನೋ ಇನ್ನೇನೋ ಮತ್ತೊಂದು ತೊಗೊಂಬಂದುಬಿಡ್ತಕ್ಕಂಥದ್ದು. ವ್ಯಾಪಾರಿಗಳು ಬಹಳ ಎಚ್ಚರಿಕೆ, ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಸೂರ್ಯ ಧೀಶಕ್ತಿಯನ್ನು ಕೊಡ್ತಕ್ಕಂಥವನು. ಹೀಗಾಗಿ ಆ ಧೀಶಕ್ತಿಯೇ ಹೊರಟು ಹೋದರೆ ಕಷ್ಟ ಆಗುತ್ತೆ. ಹೀಗಾಗಿ ಸ್ವಲ್ಪ ಬಹಳ ಜಾಗ್ರತೆ. ಸವಿತೃ ಆರಾಧನೆ, ಸೂರ್ಯ ಆರಾಧನೆ ಇವೆಲ್ಲ ಬೇಕಾಗುತ್ತೆ. ಪ್ರಾರ್ಥನೆಗೇನಪ್ಪ ಅಂದರೆ ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡೋದ್ರ ಜೊತೆಗೆ ತಪ್ಪದೇ ಸೂರ್ಯ ನಮಸ್ಕಾರ ಹಾಕಿ, ಸೂರ್ಯ ನಮಸ್ಕಾರ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.